ಬೆಂಗಳೂರಲ್ಲಿ ಬಿಎಂಟಿಸಿ ಚಾಲಕನ ಮೇಲೆ ಹಲ್ಲೆ ನಡೆಸಲಾಗಿದೆ. ನಡು ರಸ್ತೆಯಲ್ಲಿ ಬಸ್ನಿಂದ ಇಳಿಸಿ ಯುವಕನಿಂದ ಹಲ್ಲೆ ನಡೆಸಲಾಗಿದೆ. ಹೆಗಡೆ ನಗರದಿಂದ ಭಾರತಿ ಸಿಟಿಗೆ ಹೋಗ್ತಾ ಇದ್ದಂತಹ ಬಸ್ ಅನ್ನ ಮಾರ್ಗ ಮಧ್ಯದಲ್ಲೇ ನಿಲ್ಲಿಸಿ ಚಾಲಕನನ್ನ ಕೆಳಗಿಳಿಸಿ ಯುವಕ ಹಲ್ಲೆಯನ್ನ ನಡೆಸಿದ್ದಾನೆ. ಇತ್ತೀಚೆಗೆ ಬಿಎಂಟಿಸಿ ಬಸ್ ಡ್ರೈವರ್ಗಳ ಮೇಲೆ, ಕಂಡಕ್ಟರ್ಗಳ ಮೇಲೆ ಹಲ್ಲೆ ಪ್ರಕರಣಗಳು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಹೀಗಾಗಿ ಕಂಡಕ್ಟರ್ ಹಾಗೆ ಚಾಲಕರು ನಾವು ಬಿಎಂಟಿಸಿ ಬಸ್ ಅನ್ನ ಓಡಿಸೋದಿಲ್ಲ ಅಂತ ಹೇಳಿ ಒಂದಷ್ಟು ದಿನಗಳು ಕೂಡ ಅವರು ಗೈರಾಕಿದ್ರು. ಬಟ್ ಈಗ ಇಂಥದ್ದೇ ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಯುವಕನಿಂದ ಚಾಲಕನ ಮೇಲೆ ಹಲ್ಲೆ ನಡೆಸಲಾಗಿದೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದ ಯುವಕ ಯುವತಿ ಸೈಡ್ ನೀಡುವ ವಿಚಾರವಾಗಿ ಚಾಲಕನ ಜೊತೆ ಜಗಳ ಆಗಿದೆ. ಬಸ್ ನಿಲ್ಲಿಸಿ ಚಾಲಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಯುವಕನ ವಿರುದ್ಧ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈ ರೀತಿ ಬಿಎಂಟಿಸಿ ಚಾಲಕನನ್ನ ಕೆಳಗಿಳಿಸಿ ಮಾರ್ಗ ಮಧ್ಯದಲ್ಲಿ ಯುವಕ ಈ ರೀತಿ ಹಲ್ಲೆ ನಡೆಸಿದ್ದಾನೆ ಅಂತ ಹೇಳಿದ್ರೆ ಏನ್ ಕಾರಣಕ್ಕೆ? ಚಿತ್ರ, ಬಿಎಂಟಿಸಿ ಚಾಲಕರ ನಿರ್ಲಕ್ಷ್ಯ ಧೋರಣೆಗಳೇನಿದ್ದಾವೆ ಮತ್ತು ಸಾಕಷ್ಟು ಪ್ರಕರಣಗಳು ಕೂಡ ಮುಂದುವರೆದಿದೆ. ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಗಳ ಚಾಲಕರು ಯಾವ ರೀತಿಯಾಗಿ ನಿರ್ಲಕ್ಷ್ಯದಿಂದ ಡ್ರೈವ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಕಾರಣಕ್ಕಾಗಿ ಸಾರಿಗೆ ಸಚಿವರೇ ಖುದ್ದು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ರು. ಇದೀಗ ಕಿಲ್ಲರ್ ಬಿಎಂಟಿಸಿ ಅಂತ ಹಣಪಟ್ಟಿನೂ ಕೂಡ ಹೊತ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿಯ ಚಾಲಕರು ಮೊನ್ನೆ ಒಂದು ನಡೆದಂತ ಘಟನೆನೂ ಕೂಡ, ಈ ಘಟನೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಯಾಕಂದ್ರೆ ಯುವಕ ಯುವತಿ ಬೈಕಲ್ಲಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಸೈಡ್ ಕೊಡದೆ ಹಾಗೇನೆ ಏನು ನೆಗ್ಲಿಜೆನ್ಸಿ ಆಗಿ ಡ್ರೈವ್ ಮಾಡಿದ್ದಾರೆ ಅಂತ ಹೇಳಿ ಬಿಎಂಟಿಸಿ ಚಾಲಕ ನೆಗ್ಲಿಜೆನ್ಸ್ ಇಂದ ಡ್ರೈವ್ ಮಾಡಿದ್ದಾರೆ ಅಂತ ಹೇಳಿ ಈಗ ಆರೋಪವನ್ನ ಮಾಡಿ ಗಾಡಿಯನ್ನ ನಡು ರಸ್ತೆಯಲ್ಲೇ ಗಾಡಿಯನ್ನ ನಿಲ್ಲಿಸಿ ಬಿಎಂಟಿಸಿ ಬಸ್ ಅನ್ನು ನಿಲ್ಲಿಸಿ ಚಾಲಕನ ಮೇಲೆ ಹಲ್ಲೆ ಮಾಡುವಂತ ಕಾರ್ಯನೂ ಕೂಡ ಮಾಡಿದ್ರೆ. ಈ ಮೂಲಕ ಬಿಎಂಟಿಸಿ ಚಾಲಕ ಇಲ್ಲಿ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ನಿರ್ಲಕ್ಷ್ಯ ವಹಿಸಿರೋದು ಮತ್ತು ಸೈಡ್ ಕೊಡದೆ ಹಾಗೇನೆ ಏನು ಡ್ರೈವ್ ಮಾಡಿರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತ ಯುವಕ ಮತ್ತು ಅಲ್ಲಿ ಸ್ಥಳೀಯರು ಕೂಡ ಕೆಲವರು ಅದಕ್ಕೆ ಸಹಕಾರನೂ ಕೂಡ ನೀಡಿದ್ದಾರೆ. ಈ ರೀತಿಯಾದಂತ ಪ್ರಕರಣಗಳು ಪದೇ ಪದೇ ನಡೀತಾ ಇದ್ದನ್ನು ಕೂಡ ಬಿಎಂಟಿಸಿಯ ಆಡಳಿತ ಮಂಡಳಿ, ಅದರಲ್ಲೂ ಕೂಡ ಬಿಎಂಟಿಸಿಯ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ಘಟನೆ ಆಗಿರೋದು ನಿನ್ನೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.